ಹಲೋ ಹಲೋ ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಪರ್ಣ. ಒಂದ್ ಕಡೆ ಉರಿಯೋ ಬಿಸಿಲು, ಇನ್ನೊಂದ್ ಕಡೆ ಪರೀಕ್ಷೆ ಟೆನ್ಷನ್ನು, ಮಧ್ಯದಲ್ಲಿ ನಿಮ್ಗೆ ಸ್ವಲ್ಪ ಮನರಂಜನೆ ಮತ್ತೆ ಖುಷಿ ಬೇಕಲ್ವಾ? ಅದಕ್ಕೆ ಬಂದಿದ್ದೀನಿ ನಾನು. ಇನ್ಯಾಕ್ ತಡ, ನಿಮ್ಗಿಷ್ಟವಾದ ನನ್ನ ವಾಯ್ಸ್ ನನ್ನ ಚಾಯ್ಸ್ ಕಾರ್ಯಕ್ರಮ ಕೇಳೋಣ ಬನ್ನಿ. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಅಲ್ಲ, ನಮ್ ಗಿರಿಜಾ ಅವ್ರ ಕಿಶೋರಿ ಕ್ಲಬ್ ಫೆಸಿಲಿಟೇಟರ್ ಹತ್ರ ಕೇಳಿದ್ಲಂತೆ, ಮಿಸ್ ನಮ್ಮ ಮನೇಲಿ ಅಜ್ಜಿ ಇದ್ದಾರೆ ಮಿಸ್, ಅವ್ರ ಬೈದೇ ಇರೋ ಥರ ಹೇಗ್ ನೋಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ, ನಂಗೆ ಹೇಳ್ಕೊಡಿ ಮಿಸ್ ಅಂತ. ಅದಕ್ಕೆ ನಮ್ ಚಂದ್ರಕಲಾ ಮೇಡಮ್ ಹೇಳಿದ್ರಂತೆ, ನೀವು ಅವ್ರ ಜೊತೆ ಮಾತಾಡಿ ಅವ್ರ ಜೀವನದ ಬಗ್ಗೆನೂ ತಿಳ್ಕೊಳ್ಳಿ ಅಂತ. ಅದನ್ನ ಕೇಳಿ ನಿಮ್ ಫ್ರೆಂಡ್ಸ್ ಕೆಲವರು ಅವ್ರ ಅನಿಸಿಕೆ ಹೇಳಿದ್ದಾರೆ. ಏನಂತ ಕೇಳೋಣವಾ? ನಿಮ್ ಪರಿಚಯ ಮಾಡ್ಕೋತೀಯಾ? ಗಾನವಿ, MDRS ಕಗುಂಡಿ, 9th. ಸೌಂದರ್ಯ, ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಕಗುಂಡಿ, 9th. ಸುಮಲತಾ, 8th ಸ್ಟ್ಯಾಂಡರ್ಡ್, ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್. ನಿಮ್ ಮನೇಲಿ ಯಾರ್ಯಾರು ಇರ್ತೀರಾ? ಅಪ್ಪ, ಅಮ್ಮ, ತಮ್ಮ, ಅಜ್ಜಿ. ನಾನು, ಅಪ್ಪ, ಅಮ್ಮ, ಅಜ್ಜಿ, ತಾತ, ಅಣ್ಣ. ಅಪ್ಪ, ಅಮ್ಮ, ಅಣ್ಣ, ಅಜ್ಜಿ. ನೀನು, ನಿಮ್ಮಮ್ಮ, ನಿಮ್ಮ ಅಜ್ಜಿ ಒಂದೇ ವಯಸ್ಸಲ್ಲಿ ಇದ್ದಾರೆ ಅನ್ಕೊಂಡ್ರೆ ನಿಮ್ಮೆಲ್ಲರ ಮಧ್ಯೆ ಏನ್ ಹೋಲಿಕೆ ಇದೆ, ಇಲ್ಲ ವ್ಯತ್ಯಾಸ ಇದೆ? ಮಿಸ್, ಅಜ್ಜಿ ಕಾಲದವ್ರು ಓದಕ್ ಏನು ಇರಲ್ಲ ಮಿಸ್. ಅವ್ರಿಗೆ ಬೇಗ ಬೇಗ ಮದ್ವೆ ಮಾಡ್ತಾರೆ ಮಿಸ್. 12 ವರ್ಷಕ್ಕೆ ಓದಕ್ ಬಿಡಲ್ಲ ಮಿಸ್ ಅವ್ರನ್ನ. ನಾವ್ ಮಾಡ್ರನ್ ಆಗಿದೀವಿ ಆದ್ರೆ ಅಜ್ಜಿಂದಿರು ಅಂದ್ರೆ ಹಿಂದಿನ ಕಾಲದಿಂದ ಬಂದಿದ್ ಸಂಪ್ರದಾಯನೇ ಅನುಸರಿಸ್ಕೊಂಡ್ ಬರ್ತಿದಾರಲ್ಲ ಮಿಸ್. ಅಮ್ಮನ ವಯಸ್ಸಲ್ಲಿ ಒಂದ್ ಸ್ವಲ್ಪ ಓದ್ಬೋದು ಮಿಸ್. ಈಗ ನಮ್ ಕಾಲದಲ್ಲಿ ನಾವು ಓದ್ಬೋದು ಮಿಸ್. ನಮ್ ಕಾಲಲ್ಲಿ ನಿಂತ್ಕೋಬಹುದು ಮಿಸ್. ಅವರು ಓದಕ್ ಆಗ್ತಿರ್ಲಿಲ್ಲ. ಇವಾಗ ನಮ್ಗೆ ಓದಕ್ಕೆ ಅವಕಾಶಗಳೈತೆ. ಮನೆ ಬಿಟ್ಟು ಹೊರಗಡೆಗೆ ಬರಕ್ ಆಗ್ತಿರ್ಲಿಲ್ಲ. ಅವ್ರು ಒಳಗಡೆ ಇರ್ತಿದ್ರು. ಬೇಗ ಮದ್ವೆ ಮಾಡ್ತಿದ್ರು ಅವ್ರನ್ನ. ಹುಡ್ಗುರ್ನ ಮಾತಾಡ್ಸಂಗಿರ್ಲಿಲ್ಲ. ಬಟ್ಟೆಗಳನ್ನ ಲಂಗ ದೌಣಿ ಹಾಕ್ತಿದ್ರು ಮಿಸ್. ನಾವ್ ಇವಾಗ ಜೀನ್ಸು ಟಾಪ್ ಪ್ಯಾಂಟ್ ಹಾಕ್ತಿವಿ ಮಿಸ್. ಅವ್ರಿಗೆ ಅವಾಗ ಹಂಗ ಹಾಕಂಗಿರ್ಲಿಲ್ಲ. 3 ಜನರನ್ನ ಕಂಪೇರ್ ಮಾಡಿದಾಗ ಯಾರಿಗೆ ಜಾಸ್ತಿ ಅವಕಾಶಗಳಿದೆ ಅನ್ಸುತ್ತೆ ಮ್ಯಾಮ್? ನನ್ಗೆ. ಯಾಕೆ ನಿನ್ಗೆ ಹಂಗ ಅನ್ಸುತ್ತೆ ಮ್ಯಾಮ್? ಅವ್ರಿಗೆ ಇರ್ಲಿಲ್ಲ ಓದೋದ್ರಲ್ಲಿ, ಅವ್ರು ಓದ್ತಿರ್ಲಿಲ್ಲ ಮ್ಯಾಮ್. ಇವಾಗ ನಮ್ಗೆ ಅವಕಾಶಗಳೈತೆ. ಮೊದ್ಲಂದ್ರೆ ಹಿಂದಿನ ಕಾಲದಲ್ಲಿ ಅಂದ್ರೆ ಸಮಾನತೆ ಇರ್ಲಿಲ್ಲ ಮಿಸ್. ಅವ್ರ ಕಾಲದಲ್ಲಿ ಓದಕ್ ಇರಲ್ಲ ಮಿಸ್. ಮತ್ತೆ ಮನೆಯಿಂದ ಈಚೆಗ್ ಬಿಡಲ್ಲ ಮಿಸ್. ಇವಾಗೆಲ್ಲ ನಾವು ಬಂದಿ ಹೊರಗಡೆ ಎಲ್ಲ ಹಾಸ್ಟೆಲ್ ಎಲ್ಲ ಓದ್ತಿದ್ವಿ ಮಿಸ್. ಆತರ ಅವ್ರಿಗೆ ಅವಕಾಶಗಳು ಇರ್ತಿರ್ಲಿಲ್ಲ ಮಿಸ್. ಅವಾಗ ಹೆಣ್ಮಕ್ಳು ಒಳಗಡೆ ಇದ್ರೆ ಮನೆಯಿಂದ ಹೊರಗಡೆ ಬರಂಗೇ ಇರ್ಲಿಲ್ಲ. ನನ್ಗಿವಾಗ ಅದೊಂದ್ ಸ್ವಲ್ಪ ಸಮಾನತೆ ಅನ್ನೋದು ಬರ್ತೈತೆ. ನಮ್ ಜೀವನ ನಾವು ರೂಪಿಸ್ಕೋಬಹುದು. ನಮ್ಗೆ ಇಷ್ಟವಾದ ಜಾಬ್ ತಗೋಬಹುದು. ಯಾವ್ಯಾವ ಚಾಲೆಂಜ್ಗಳು ನಿಮ್ ಅಜ್ಜಿಗೆ ಮತ್ತೆ ನಿಮ್ ಅಮ್ಮಂಗಿದ್ವು ಮತ್ತೆ ಈಗ್ಲೂ ಇದೆ? ಮೂಢನಂಬಿಕೆ, ಗಂಡ ಸತ್ ಮೇಲೆ ಅದನ್ ಕುಂಕುಮ ಇಡಬಾರ್ದು ಅಂತ ಎಲ್ಲವ ಇವಾಗ್ಲೂ ಮೂಢನಂಬಿಕೆ ಐತೆ. ಹೂ ಮಡಿಬಾರ್ದು, ಬಳೆ ತೊಡ್ಬಾರ್ದು ಅಂತ ಇನ್ನು ಮೂಢನಂಬಿಕೆ ಐತೆ. 18 ವರ್ಷಕ್ಕೆ ಮದ್ವೆ ಮಾಡೋದು. ಒಂದು ಹಿಂದಿನ ಕಾಲದಲ್ಲಿ ಒಂದ್ ಮಗು ಹುಟ್ಟಿತ್ತು ಅಂದ್ರೆ ಅವ್ರು ಬೆಳೆಯೋಷ್ಗೆ ಇನ್ನೊಬ್ಬರನ್ನ ಹೆಂಡತಿಯಾಗಿರ್ತಿತ್ತು. ಆ ಸವಾಲ್ಗಳಿತ್ತು. ಮತ್ತೆ ನಮ್ಗೆ ಇವಾಗ ಯಾವ್ದು ಜಾಬ್ ತಗೋಬೇಕು, ತುಂಬಾ ಮಧ್ಯದಲ್ಲಿ ಯಾವ್ದಾದ್ರು ಸವಾಲ್ಗಳು ಬರ್ಬೋದು. ನಿಮ್ಗಿರೋ ಸವಾಲ್ಗಳನ್ನ ಕಮ್ಮಿ ಮಾಡ್ಕೋಬಹುದಾ? ಎಸ್ ಮ್ಯಾಮ್, ಮಾಡ್ಕೋಬಹುದು. ಹೇಗೆ? ನಾ ಚಾಲೆಂಜ್ ನ ಎದುರಿಸ್ಕೊಂಡ್ ಹೋದಾಗ ನನ್ಗೆ ಕಮ್ಮಿ ಆಗುತ್ತೆ. ಎಜುಕೇಶನ್ ಇಂದ ಅಂದ್ರೆ ಇವಾಗ ನಂಗೆ ಆಸಕ್ತಿ ಕೊಟ್ಟಿ ಓದ್ಬೋದು. ಹಾರ್ಡ್ ವರ್ಕ್ ಮಾಡೋದ್ರಿಂದ ಆಯ್ತದೆ. ನಿನ್ ಮಾತನ್ನ ಕೇಳ್ತಾ ಇರೋ ನಿನ್ ಫ್ರೆಂಡ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಪುರುಷರಿಗಿರೋ ಸಮಾನತೆನೇ ಇವ್ರಿಗೂ ಇರ್ಬೇಕು, ಸ್ತ್ರೀ ಅವ್ರಿಗೂ.
ಚೆನ್ನಾಗ್ ಓದಿ ಇವ್ರುವೆ ಜಾಬ್ ತಗೋಬೇಕು. ಇವಾಗ ಏನೇ ಒಂದು ಪ್ರಾಬ್ಲಮ್ಗಳು ಎದುರಾದ್ರೂ ಅದನ್ನ ಹಾರ್ಡ್ ವರ್ಕ್ ಇಂದ ಕಡಿಮೆ ಮಾಡ್ಕೋಬೇಕು. ಮತ್ತೆ ಇವಾಗ ಓದೋದ್ರಲ್ಲಿ ಆಸಕ್ತಿ ಇಲ್ದ ಹೋದ್ರೆ ಅದನ್ನ ಮೆಡಿಟೇಷನ್ ಈ ತರ ಎಲ್ಲ ಮೂಲಕ ಓದ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮಿಸ್ ಎಲ್ಲಾ ಚೆನ್ನಾಗ್ ಓದ್ಬೇಕು ಮಿಸ್, ಯಾವ್ದಕ್ಕೂ ಭಯ ಪಡಬಾರ್ದು, ಎಲ್ಲದಕ್ಕೂ ಧೈರ್ಯದಿಂದ ಮುನ್ನುಗ್ಬೇಕು ಮಿಸ್. ಯೋಚನೆ ಮಾಡ್ಬೇಕಾದ್ದೆ ಅಲ್ವಾ ಇದು. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ, ಇದು ಹಳೇ ಗಾದೆ. ಕೊಡಕ್ ಹೆಣ್ಣು ವಸ್ತು ಅಲ್ಲ, ಅವಳ ಕುಲ ಬದ್ಲಾಗ್ಬೇಕಿಲ್ಲ, ಇದು ಹೊಸ ಗಾದೆ. ಗಂಡು ಕೂತ್ ಕೆಟ್ಟ, ಹೆಣ್ಣು ತಿರುಗ್ ಕೆಟ್ಲು, ಇದು ಹಳೇ ಗಾದೆ. ಗಂಡು ಕೂತ ಸಮಾಧಾನವಾಗಿ, ಹೆಣ್ಣು ಹೊರಗೋದ್ಲು ಮನೆ ಶಕ್ತಿಯಾಗಿ, ಇದು ಹೊಸ ಗಾದೆ. ಈಗ ಮಜವಾದ ವಿಷಯ ಒಂದು ತಿಳ್ಕೊಳ್ಳೋ ಟೈಮು. ಏನದು ಗೆಸ್ ಮಾಡಿ ನೋಡೋಣ. ಒಂದು ವೇಳೆ ಯಾರೋ ಒಬ್ರು 35 kg ಇದ್ದಾರೆ ಅಂತ ಅನ್ಕೊಳ್ಳಿ. ಅವರು ಊಟಕ್ಕೆ ಕೂತಾಗ ಒಂದೇ ಸರ್ತಿಗೆ ಇನ್ನೊಂದು 35 kg ತಿಂದು 70 kg ಆದ್ರೆ ಹೇಗಿರುತ್ತೆ? ಯಪ್ಪ, ಅಂತ ಅವಸ್ಥೆ ಯಾರಿಗೂ ಬೇಡ ಅಂದ್ರ ಇದನ್ನ ಪ್ರತಿದಿನ ಮಾಡಿಕೊಂಡು ಮಿಸ್ ಆದ್ರೆ ಕಣ್ಣಿಗೆ ಕಾಣಲ್ಲ ಅನ್ನೋ ಥರದ ಒಂದು ಪುಟ್ಟ ಪುಟಾಣಿ ಪಕ್ಷಿ ಇದೆ ಗೊತ್ತಾ? ಈ ಪಕ್ಷಿ ಹೆಸರು ಹಮ್ಮಿಂಗ್ ಬರ್ಡ್ ಅಂತ. ಈ ಹಕ್ಕಿ ಅದೆಷ್ಟು ಫಾಸ್ಟ್ ಆಗಿ ತನ್ನ ರೆಕ್ಕೆ ಬಡಿಯುತ್ತೆ ಅಂದ್ರೆ ಅದು ಗುನುಗೋ ಥರ ಅಥವಾ ಹಮ್ಮಿಂಗ್ ಥರ ಕೇಳುತ್ತಂತೆ ನೋಡಿ. ಒಂದಕ್ಕೆ ಡಬಲ್ ತಿನ್ನೋದಷ್ಟೇ ಅಲ್ಲ ಇದರ ಸ್ಪೆಷಾಲಿಟಿ. ಇದು ಹೂವಿನ ಮೇಲೆ ಕೂರ್ದೆಲೆ ವಾಲ್ಕೊಂಡೇ ಅದರ ಮಕರಂದ ಹೀರುತ್ತಂತೆ. ಈ ಪುಟಾಣಿ ಹಮ್ಮಿಂಗ್ ಬರ್ಡ್ ಹಕ್ಕಿಗೆ ಕುಪ್ಪಳಿಸೋದು, ನಡೆಯೋದು ಬರೋದೇ ಇಲ್ವಂತೆ. ಅದೆಲ್ಲ ಯಾಕೆ ಬಿಡಿ, ಹಾರ್ಕೊಂಡು ವಾಲ್ಕೊಂಡು ತನ್ನೆರಡರಷ್ಟು ತಿಂದು ಖುಷಿಯಾಗಿದೆಯಲ್ಲ, ಇನ್ನೇನ್ ಮತ್ತೆ ಅಂದ್ರ ಸುಖವಾಗಿರ್ಲಿ ಬಿಡಿ. ನಮ್ ಹರ್ಷಿತಾ ಮೇಡಮ್ ಏನ್ ಹೇಳ್ತಿದ್ರು ಗೊತ್ತಾ? ಕಿಶೋರಿ ಕ್ಲಬ್ನಲ್ಲಿ ಈ ಕಲಿಕಾ ಘಟಕ ಮಾಡಿದಾಗ ನಿಮ್ಮೆಲ್ಲರ ಕಣ್ಣು ಅರಳಿ ನಿಮ್ ಗಮನ ಎಲ್ಲ ಚಟುವಟಿಕೆ ಮಾಡೋದ್ರಲ್ಲಿ, ಪ್ರಶ್ನೆ ಕೇಳೋದ್ರಲ್ಲಿ ಇರುತ್ತೆ ಅಂತ. ಯಾವ ಕಲಿಕಾ ಘಟಕ, ಏನ್ ವಿಷಯ ಅಂತ ಗೊತ್ತಾದ್ರೆ ಚೆನ್ನಾಗಿತ್ತಪ್ಪ ಅಂದ್ರ ಹೌದಲ್ವಾ? ನಿನ್ ಹೆಸರು ಹೇಳ್ತೀಯಾ? ರಕ್ಷಾ. ಯಾವ ಸ್ಕೂಲ್ ಅಲ್ಲಿ ಓದ್ತಿರೋದು? ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಕಗುಂಡಿ, 9th. ನಿಮ್ ಸ್ಕೂಲಲ್ಲಿ ಕಿಶೋರಿ ಕ್ಲಬ್ ಇದೆಯಾ? ಹಾ ಮ್ಯಾಮ್ ಇದೆ. ಕಿಶೋರಿ ಕ್ಲಬ್ ಅಂದ್ರೆ ಏನು? ಅದು ಹುಡುಗಿರ್ಗಾಗಿ ಅಂತಾನೆ ಆಯೋಜಿಸಿರೋ ಒಂದು ಪ್ರೋಗ್ರಾಮ್. ಏನೇನಾಗತ್ತೆ ನಿಮ್ ಕಿಶೋರಿ ಕ್ಲಬ್ ಅಲ್ಲಿ? ಅದು ನಾವ್ ಹೆಂಗಿರ್ಬೇಕು, ಎಲ್ಲರ ಜೊತೆ ನಮ್ದು ಸಮಾನತೆ, ಗುಡ್ ಟಚ್ ಬ್ಯಾಡ್ ಟಚ್, ಹೆಲ್ತಿ ಫುಡ್, ಹೆಲ್ತ್ ಹೇಗ್ ನೋಡ್ಕೊಬೇಕು, ಮತ್ತೆ ಹೆಣ್ಮಕ್ಳದು ಮೆಚ್ಯೂರ್ಡ್ ಪೀರಿಯಡ್, ಏನೇನ್ ಪ್ರೋಟೀನ್ಸ್ ತಿನ್ಬೇಕು, ಸ್ಟಡೀಸ್, ನಮ್ ಮುಂದೆ ಏನ್ ಏಮು, ಅದ್ರ ಡ್ರೀಮ್ಸ್ ಬಗ್ಗೆ ಅದೆಲ್ಲ. ಪುರುಷ ಪ್ರಧಾನತೆ ಬಗ್ಗೆ ಕಲ್ತ್ಕೊಂಡಿದೀರಾ? ಹಾ ಮ್ಯಾಮ್. ಪುರುಷ ಪ್ರಧಾನತೆ ಅಂದ್ರೆ ಏನು ನಿಮ್ ಪ್ರಕಾರ? ಪುರುಷರಿಗೆ ಹೆಚ್ಚು ಆದ್ಯತೆಯನ್ನ ಕೊಡೋದು, ಸ್ತ್ರೀಯರಿಗೆ ಕಡಿಮೆ ಆದ್ಯತೆಯನ್ನ ಕೊಡುವುದು. ಯಾವ್ದ್ರಲ್ಲಿ ಜಾಬ್ ಅಲ್ಲಾಗ್ಲಿ ಯಾವ್ದ್ರಲ್ಲಾಗ್ಲಿ ಪುರುಷರ್ನೇ ಅಂದ್ರೆ ಮೇಲೆ ಅಂತ ಹೇಳೋದು, ಸ್ತ್ರೀಯರ್ನ ಕೆಳಗಡೆ ನೋಡೋದು, ಆತರ. ರೋಷನ್ ಮತ್ತೆ ರೇಷ್ಮಾ ಅಂತ ಇರ್ತಾರೆ, ಅವರು ಚಿಕ್ಕದಿಂದ ಬೆಳಿತಿರ್ತಾರೆ. ಅವಾಗ ಅವ್ರ ಅಪ್ಪ ಅಮ್ಮ ರೋಷನ್ಗೆ ಬ್ಯಾಟ್ ಬಾಲ್, ಟ್ರಕ್ಸ್ ಈ ತರ ತಂದ್ಕೊಟ್ರೆ, ರೇಷ್ಮಾಗೆ ಕಿಚನ್ ಸೆಟ್ಟು, ಬಾರ್ಬಿ ಸೆಟ್ಟು ಈ ತರ ತಂದ್ಕೊಡ್ತಿರ್ತಾರೆ. ಸೊ ಈ ತರ ಪುರುಷ ಪ್ರಧಾನತೆ ಕತೆ ಅಂದೆ, ಆಮೇಲೆ ಪುರುಷ ಪ್ರಧಾನತೆ ಅಂದ್ರೆ ಏನು ಅಂತೆಲ್ಲ ಅಂದ್ಯಲ್ಲ, ಇದನ್ನೆಲ್ಲ ಎಲ್ಲೆಲ್ಲಿ ಕಾಣ್ಬೋದು ಪುರುಷ ಪ್ರಧಾನತೆನ? ಕೆಲಸ, ಜಾಬ್ಗಳಲ್ಲಿ, ಮನೆಗಳಲ್ಲಿ, ಸಮಾಜದಲ್ಲಿ, ಹೀಗೆ ಎಲ್ಲಾ ರೀತಿನೂ ಸ್ತ್ರೀಯರಿಗೆ ಕೆಳಗಡೆ ಆದ್ಯತೆಯನ್ನ ಕೊಡ್ತಾರೆ. ಜಾಬ್ ಅಲ್ಲಿ ಯಾವ ತರ ಇರುತ್ತೆ? ಜಾಬ್ ಅಂದ್ರೆ ಇವಾಗ ಪುರುಷರಿಗೆ ಹೈಯರ್ ಜಾಬು, ನಮ್ಗೆ ಲೋವರ್ ಜಾಬು, ಆತರ. ಮನೆಯಲ್ಲಿ ಅಂದ್ರೆ ಮಗನ್ಗೆ ಜಾಸ್ತಿ ಪ್ರೀತಿ ಕೊಡೋದು, ಮತ್ತೆ ಮಗಳಿಗೆ ಕಡಿಮೆ ಪ್ರೀತಿ ಕೊಡೋದು, ಆತರ.
ಫಿಲಮ್ ಅಲ್ಲಿ ಅಂದ್ರೆ ಹೀರೋಯಿನ್ ನ ಅಡ್ಗೆ ಮಾಡಕ್ಕೆ ಬಿಡೋದು, ಹೀರೋಯಿನ್ ಇವಾಗ ಏನಾದ್ರೆ ಫೈಟ್ ಮಾಡೋದು, ಮತ್ತೆ ಬೇರೆ ಜಾಬ್ ಹೈಯರ್ ಜಾಬ್ ಕೊಡೋದು ಆತರ ಇರುತ್ತೆ. ಹುಡುಗರು ಬೈಕ್ ಕಾರ್ ಈ ತರದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಹುಡುಗಿರಿಗೆ ಕುಕಿಂಗ್ ಐಟಮ್ಸ್ ಅದಕ್ಕೆ ಕೊಡ್ತಾರೆ. ಡ್ರೆಸ್ಗಳಿಗೆ ಹುಡುಗರು ಡ್ರೆಸ್ಗಳಿಗೆ ಅವರೇ ಕೊಡ್ಬೇಕು, ನಾವು ಕೊಡ್ಬೋದಲ್ಲ. ಈ ಪುರುಷ ಪ್ರಧಾನತೆ ಅನ್ನೋದು ಯಾವ್ದ್ರಿಂದ ಜಾಸ್ತಿ ಆಗುತ್ತೆ? ಅದು ಹಿಂದಿನ ಕಾಲದಿಂದ ಅಂದ್ರೆ ಹಿಂದಿನ ಕಾಲದಲ್ಲಿ ಸತಿ ಸಿಸ್ಟಮ್ ಇತ್ತಲ್ಲ, ಮೂಢನಂಬಿಕೆ, ಹೆಣ್ಮಕ್ಳು ಹೊರಗಡೆ ಹೋಗ್ಲೇಬಾರ್ದು, ಅದ್ನೇ ಆ ಸಂಪ್ರದಾಯನೇ ಮುಂದುವರ್ಸ್ಕೊಂಡ್ ಬರ್ತಾ ಇರ್ತಾರೆ. ಮೊದ್ಲು ಮನೆಯಿಂದ ಸ್ತ್ರೀಯರು ಹೊರಗಡೆನೆ ಬರಂಗಿತ್ತಿಲ್ಲ, ಆತರ ಇತ್ತು. ಅವ್ರ ಕೆಲ್ಸನೂ ಮಾಡೋದಿರ್ಲಿಲ್ಲ ಹೊರಗಡೆ ಹೋಗಿ. ಇವಾಗ ಹುಡುಗರ ಅಷ್ಟೇ ಸಮಾನತೆ ಇದೆ, ಅವರಿಗೆ ಎಲ್ಲಾ ಕೆಲಸ ಮಾಡ್ತಾರೆ. ಇನ್ನು ಸ್ವಲ್ಪ ಐತೆ, ಸಮಾನತೆ ಇಲ್ಲ ಸ್ವಲ್ಪ. ಇದನ್ನ ಮೀರ್ಬೋದು. ಎಲ್ಲರಿಗೂ ಸಮಾನತೆ ಇರ್ಬೇಕು ಅಂತ ಅವ್ರ ಮನ್ಸಲ್ಲಿ ಅರಿವು ಮೂಡಿದ್ರೆ ಇಡೀ ಜಗತ್ತಲ್ಲೇ ಎಲ್ಲರಿಗೂ ಸಮಾನತೆ ಇರ್ತದೆ, ಸ್ತ್ರೀಯರಿಗೂ ಮತ್ತೆ ಪುರುಷರಿಗೂ. ಜಾಬ್ ಅಲ್ಲಿ ಸ್ತ್ರೀಯರಿಗೆ ಇವಾಗ ಕೆಳಗಡೆ ಅನ್ಕೊಂಡು, ಇವಾಗ ಪುರುಷರಿಗೆ ಮೇಲೆ ಅನ್ಕೊಂಡು ಇವಾಗ ಮಾಡ್ತಿರೋದು. ಇವಾಗ ಅವ್ರಿಗೆ ಅರಿವು ಬಂದ್ರೆ ಈಕ್ವಲ್ ಕೊಡ್ಬೋದು ಅದ್ರಲ್ಲೂ. ಇನ್ನು ಹೆಣ್ಮಕ್ಳು ಮದ್ವೆ ಮಾಡ್ಬಿಡ್ತಾರೆ 18 years ಅಥವಾ SSLC ಮುಗಿದ್ಮೇಲೆ. ಅವ್ರನ್ನ ಇನ್ನ ಮುಂದೆ ಓದಿಸಬಹುದಲ್ಲ, ನೈಟ್ ಟೈಮ್ ಓಡಾಡೋದ್ರಲ್ಲಿ ಈ ತರದಲ್ಲಿ ಒಂದೊಂದ್ರಲ್ಲಿ ಇಲ್ಲ. ಮನೆ ಕೆಲ್ಸಗಳಲ್ಲಿ ಈ ತರದ್ರಲ್ಲೆಲ್ಲ ಬಾಯ್ಸ್ ಇಂಥದ್ನ ಬಾಯ್ಸೇ ಮಾಡ್ಬೇಕು, ಈ ತರದ್ ಕೆಲ್ಸ ಮಾಡ್ಬೇಕಂತ ಇರುತ್ತಲ್ಲ. ಪಾತ್ರೆ ತೊಳೆಯೋದಾಗಿರ್ಬೋದು, ಈ ತರದ್ದು ಬಾಯ್ಸ್ ಮಾಡ್ಬೋದಲ್ಲ. ಅದಕ್ಕೆಲ್ಲ ಯಾರ್ ಸಹಾಯ ಬೇಕು ಅಥವಾ ಬೆಂಬಲ ಬೇಕು? ಎಲ್ಲಾರ್ದು ಬೇಕು. ಮನೆ ಪೇರೆಂಟ್ಸ್ ಎಲ್ಲ ಅವ್ರಿಗೂ ನಮ್ ತರಾನೇ ಮೈಂಡ್ ಸೆಟ್ ಇದ್ರೆ ಎಲ್ಲಾ ಹಾಗೆ ಬಿಡ್ತಾರೆ ಎಲ್ಲದಕ್ಕೂ. ಯಾರಾದ್ರೂ ತಿಳಿದಿರೋರು ಹೇಳಿದ್ರೆ ಇವ್ರಿಗೆ, ಇವರು ಅವ್ರ ಮನ್ಸ್ ಚೇಂಜ್ ಮಾಡ್ತಾರೆ. ಮಾಡ್ದೆ ಅವ್ರಿಗೆ ಏನ್ ಮಾಡಕ್ ಆಗಲ್ಲ, ಮಾಡೋರು ಮಾಡ್ಕೊಂತಾರೆ, ಅವ್ರ ಮಕ್ಳು ಚೆನ್ನಾಗಿರ್ಬೇಕು ಅನ್ನೋದಿದ್ರೆ. ಈಗ ನಿನ್ನ ಮಾತನ್ನೆಲ್ಲ ನಿನ್ ಫ್ರೆಂಡ್ಸ್ ಎಲ್ಲ ಕೇಳಿಸ್ಕೊತಾರೆ, ಅವ್ರಿಗೆ ಪುರುಷ ಪ್ರಧಾನತೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಅವ್ರ ಅಣ್ಣ ತಮ್ಮಂದಿರಿದ್ರೆ ಅವ್ರಷ್ಟೇ ಸಮಾನತೆ ಇವ್ರಿಗೂ ಸಿಗ್ಲಿ, ಅವ್ರ ಪೇರೆಂಟ್ಸ್ ಗೆ ಇವ್ರು ತಿಳ್ಸೋ ತರ ನೆಕ್ಸ್ಟ್ ಇವ್ರ ಮುಂದೆನು ಫ್ಯೂಚರ್ ಅಲ್ಲಿ ಬೇರೆಯವ್ರಿಗೆ ಈ ತರ ಸಮಾನತೆ ಕೊಡ್ದೇನೆ ಇರ್ಬಾರ್ದು ಅಂತ ಹೇಳ್ತೀನಿ. ನೆಕ್ಸ್ಟ್ ಅವ್ರ ಫ್ಯೂಚರ್ ಅಲ್ಲಿ ಕೂಡ ಯಾರಿಗೂ ಏನು ಮಾಡ್ಬಾರ್ದು ಅನ್ನೋ ರೀತಿಲಿ. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಈಗ ನೀವು ಹೊಸ ಪದ ಮತ್ತೆ ಅದರ ಅರ್ಥ ತಿಳ್ಕೊಳ್ಳೋ ಟೈಮು. ತಿಳ್ಕೊಳ್ಳೋದೊಂದೇ ಅಲ್ಲ, ಅದನ್ನ ನಿಮ್ಗೆ ಹೇಳೋ ಚಿನ್ಮಯಿ ಮೇಡಮ್ ವಾಯ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ಬೋದು. ಅಯ್ಯಯ್ಯೋ, ಬೇಗ ಕೇಳಿಸಿ ಅಂದ್ರ, ನಡೀರಿ ಮತ್ತೆ. ಅಪ್ಪನ ಜೇಬು ಝಣಝಣ, ಅಮ್ಮನ ಓಲೆ ಥಳಥಳ, ಅಕ್ಕನ ಹಾಡು ಗುನುಗುನು. ಇದೇನಪ್ಪ ಇದು? 1ನೇ ಕ್ಲಾಸಿನ ಕನ್ನಡದ ಪಾಠ ಜ್ಞಾಪಕ ಮಾಡ್ಕೊಂಡ್ರಾ ಅಂದ್ರ? ಅಲ್ಲೇ ಇರೋದು ಇವತ್ತಿನ ಪದದ ಮಜಾ. ಇವತ್ತಿನ ಹೊಸ ಪದ ಇಂಗ್ಲಿಷ್ ಭಾಷೆದು, ಹಮ್ಮಿಂಗ್ ಅಂತ. ಇದೇನಂತ ಅರ್ಥ ಆಗ್ಬೇಕಂದ್ರೆ ಅಕ್ಕ ಭಾಳ ಇಂಪಾರ್ಟೆಂಟು. ಅದೇ ಗುನುಗುನು ಅಂತಿದ್ಲಲ್ಲ ಆಗ್ಲೇ ಅವಳು. ಯಾಕೆಂದ್ರೆ ಹಮ್ಮಿಂಗ್ ಪದದ ಅರ್ಥ ಗುನುಗೋದು ಅಂತ. ನಾವೆಲ್ಲರೂ ಹಮ್ಮಿಂಗ್ ಮಾಡ್ತಾನೆ ಇರ್ತೀವಲ್ವಾ ಹಾಡು ಇಷ್ಟ ಆಗಿದೆ ಅಂದ್ರೆ. ನಮ್ಮೆಲ್ರಿಗೂ ಇದು ನಿಜಾನೇ, ನಮ್ಮ ಹಾಡು ಗುನುಗುನು ಅಂತ ಅಲ್ಲ, ನಮ್ಮ ಹಾಡು ಹಮ್ಮಿಂಗ್ ಅಂತ ತಾನೆ. ಮೊನ್ನೆ ನಿಮ್ ಥರದ್ದೇ ಕಿಶೋರಿಯೊಬ್ರು ಸಿಕ್ಕಿ, ನಾನು ನನ್ ವಾಯ್ಸ್ ನನ್ ಚಾಯ್ಸ್ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕಲ್ಲ ಅಂತ ಅಂದ್ಲು. ಆಮೇಲೆ ನಮ್ ಸಲ್ಮಾ ಮೇಡಮ್ ಕೂಡ ನಮ್ ಕಿಶೋರಿಯರ್ ಮಾತಾಡ್ತಾರಂತೆ ನೋಡಿ ಅಂತ ಅಂದ್ರ. ಇದೇ ಥರ ನಿಮ್ಮೆಲ್ಲರ ಡಿಮ್ಯಾಂಡ್ ಬಂದಿದ್ದಕ್ಕೆ ನಾವು ಕೆಲವರು ಕಿಶೋರಿಯರ್ನ ಬನ್ನಿ ಮಾತಾಡಿ ಅಂತ ಕರ್ಸಿದೀವಿ. ಅವರು ಡೋಂಟ್ ವರಿ, ನಮ್ಮ ಫ್ರೆಂಡ್ಸ್ ಎಲ್ಲಾರ್ಗೂ ನಮ್ಮ ಮಾತು ಇಷ್ಟ ಆಗೇ ಆಗತ್ತೆ ಅಂತ ಅಂದ್ರು. ಅದು ನಿಜಾನಾ ಸುಳ್ಳ ಕೇಳಿ ಡಿಸೈಡ್ ಮಾಡೋಣ ಬನ್ನಿ. ನಿನ್ ಹೆಸರು ಎತ್ತಿಯಾ? ಚಂದ್ರಿಕಾ.
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಇಲ್ವಾಲ 9th ಸ್ಟ್ಯಾಂಡರ್ಡ್. ರಾಜಲಕ್ಷ್ಮಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಇಲ್ವಾಲ, ಇಸ್ 9th ಸ್ಟ್ಯಾಂಡರ್ಡ್. ತೇಜಸ್ವಿನಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಇಲ್ವಾಲ, 9th ಸ್ಟ್ಯಾಂಡರ್ಡ್. ನನ್ನ ಹೆಸರು ಚಂದನಾ ಎಸ್. ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಇಲ್ವಾಲ, 9th ಸ್ಟ್ಯಾಂಡರ್ಡ್. ಈಗ ನೀನು 9th ಸ್ಟ್ಯಾಂಡರ್ಡ್, ಮುಂದಿನ ವರ್ಷ 10ನೇ ಕ್ಲಾಸ್ ಅಲ್ವಾ? 10ನೇ ಕ್ಲಾಸ್ ನಂತರ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮಿಸ್ 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬಿಟ್ಟು ಮಿಸ್ ಸೈನ್ಸ್ ತಗೋತೀನಿ ಅಂತೇಳಿ ಮಿಸ್ ಡಾಕ್ಟರ್ ಆಗ್ಬೇಕಂತ ಆಸೆ. ಕಾಲೇಜಿಗೆ ಸೇರ್ಕೊಂಡು ಸೈನ್ಸ್ ತಗೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದೀನಿ. 10th ಅಲ್ಲಿ ಒಳ್ಳೆ ಪರ್ಸೆಂಟ್ ತೆಗ್ದ್ಬಿಟ್ಟು ಸೆಕೆಂಡ್ PU ಕಾಲೇಜ್ಗೆ ಸೇರ್ಕೊಂಡು ಒಳ್ಳೆ ಪರ್ಸೆಂಟ್ ತೆಗ್ದ್ಬಿಟ್ಟು IAS ಆಗ್ಬೇಕು ಅಂತ ಇದ್ದೀನಿ. ಯಾಕೆ ಇದನ್ನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಮಿಸ್ ಬಡವರಿಗೆ ಮಿಸ್ ಹೆಲ್ಪ್ ಮಾಡೋದಂದ್ರೆ ನಂಗೆ ತುಂಬಾ ಇಷ್ಟ ಮಿಸ್. ಅದ್ರಲ್ಲಿ ಬಂದು ನಾವು ಡಾಕ್ಟರ್ ಆಗಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೋದಲ್ಲ, ಆ ರೀತಿ. ಅದೇ ನನಗೆ ಗೋಲ್ ಇರೋದು ಅದು. ಮತ್ತೆ ಪೇರೆಂಟ್ಸ್ ಎಲ್ಲ ನೀನು ಇದನ್ನ ಆಗ್ಬೇಕು ಅಂದ್ಬಿಟ್ಟು ಮನೇಲೆಲ್ಲ ಮಾತಾಡ್ತಾರೆ. ಮನೇಲಿ ಯಾರು ಈ ರೀತಿ ತಕೊಂಡಿಲ್ಲ, ನೀನ್ ಆಗು ಅಂತ ಮನೇಲಿ ಹೇಳ್ತಾರೆ. ನಮ್ಮ ಮನೇಲಿ ಮಾವ ಅತ್ತೆಯವರೆಲ್ಲ ಈ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಹಂಗಾಗಿ ನನಗೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ. ಈ ಫೀಲ್ಡ್ ಅಲ್ಲೆಲ್ಲ ಹೆಣ್ಮಕ್ಳು ಕಮ್ಮಿ ಇದಾರಲ್ಲ, ಯಾಕೆ ಅನ್ಸುತ್ತೆ? ಮಿಸ್ ಯಾಕೆಂದ್ರೆ ಮಿಸ್ ಅವ್ರ ಮನೇಲಿ ಮಿಸ್ ಸಪೋರ್ಟಿವ್ ಆಗಿ ಅಲ್ಲ ಮಿಸ್. ಯಾಕೆಂದ್ರೆ ಹೆಣ್ಮಕ್ಳಲ್ವಾ, ಸಾಕು ಏನ್ ಮದ್ವೆ ಮಾಡಿ ಕಳ್ಸೋಣ ಆಮೇಲೆ ಏನಿಗೆ ಕೆಲ್ಸಕ್ಕೆ ಹೋಗೋದು ಅನ್ನೋ ರೀತಿ ಮಿಸ್ ಮನೇಲಿ ಇರ್ಸ್ಕೊಬಿಡ್ತಾರೆ ಮಿಸ್. ಅಂದ್ರೆ ಪೇರೆಂಟ್ಸ್ ಮಿಸ್ ಒಪ್ಪೋದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಈಗ ಸಾಕು ಮಿಸ್, ದುಡ್ಡು ಕೊಡೋದಿಲ್ಲ, ಮದುವೆ ಮಾಡಿ ಕಳ್ಸ್ಬಿಡ್ತಾರೆ ಮಿಸ್. ಅದಕ್ಕೆ ಗರ್ಲ್ಸ್ ಮಿಸ್ ಜಾಸ್ತಿ ಜನ ಸೇರ್ಕೊಳ್ಳಲ್ಲ. ಅಂದ್ರೆ ಒಬ್ರು ಮನೆ ಪ್ರಾಬ್ಲಮ್, ಇದು ಮನೆ ಇಲ್ಲ ಅಂತ ಅಂದ್ಬಿಟ್ಟು ಸೇರ್ಸಲ್ಲ. ಬಾಯ್ಸ್ಗಾದ್ರೆ ಹೋಗಿ ಓದಿನ ಅಂತ ನಮ್ಮನ್ನೇ ನೋಡ್ಕೋತಾರೆ ಅಂದ್ಬಿಟ್ಟು ಅವ್ರನ್ನ ಇದು ಮಾಡ್ತಾರೆ. ಗರ್ಲ್ಸ್ಗಾದ್ರೆ ಇದು ಬಿಡಲ್ಲ ಓದಕ್ಕೆ ಮಿಸ್. ಮತ್ತೆ ಮನಿ ಪ್ರಾಬ್ಲಮ್, ನಮ್ಮ ಹತ್ರ ಅವ್ಳನ್ನ ಸೇರ್ಸಕ್ಕೆ ದುಡ್ಡು ಇರಲ್ಲ ಅಂತ ಇದು ಮಾಡ್ತಾರೆ. ಸುಮ್ನೆ ಏನಕ್ಕೆ ಮದ್ವೆ ಮಾಡಿ ಕಳ್ಸೋದಕ್ಕೆ ಯಾಕೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಮಿಸ್ ಓದಿಸ್ಬೇಕು ಅಂತಾರೆ ಮಿಸ್. ಅದೇ ಬಾಯ್ಸ್ಗಾದ್ರೆ ಮುಂದೆ ಕೆಲಸ ಮಾಡಬೇಕು ಮಗ ಅನ್ಕೊಂಡು ಮಿಸ್ ಆ ರೀತಿ ಎಲ್ಲ ಇದು ಮಾಡ್ಕೊಂಡು ಹೇಳ್ತಾರೆ. ಅದನ್ನ ಹೇಗ್ ಮಾಡಕ್ ಸಾಧ್ಯ ಅನ್ಸುತ್ತೆ ನಿಮ್ಗೆ? ನಾವು 10th ಒಳ್ಳೆ ಪರ್ಸೆಂಟ್ ತೆಗ್ದು ಜನರಲ್ ನಾಲೆಡ್ಜ್ ತುಂಬಾ ತಿಳ್ಕೊಂಡಿರ್ಬೇಕು. ಮತ್ತೆ ಈಗ ಸೆಕೆಂಡ್ PU ಅಲ್ಲಿ ಒಳ್ಳೆ ಪರ್ಸೆಂಟ್ ತೆಗ್ದು ಡಿಗ್ರಿ ಓದಿ ನೀಟಾಗಿ ಚೆನ್ನಾಗಿ, ಮತ್ತೆ ಟ್ರೈನಿಂಗ್ ಎಲ್ಲ ಸೇರ್ಕೊಂಡು UPSC ಎಕ್ಸಾಮು ಮತ್ತೆ ಇಂಟರ್ವ್ಯೂ ಎಲ್ಲ ನೀಟಾಗಿ ನಾವು ಯಾವಾಗ ಚೆನ್ನಾಗಿ ಮಾಡ್ತೀವಿ, ಒಂದು ಪ್ರೆಸೆಂಟೇಷನ್ ಯಾವಾಗ ಮಾಡ್ತೀವಿ ಅವಾಗ ನಾವು ಮಾಡ್ಬೋದು. ಇದು ನಮ್ಮ 10th ಅಲ್ಲಿ ಚೆನ್ನಾಗಿ ಸ್ಕೋರ್ ತಗೊಂಡು ಕಾಲೇಜಿಗೆ ಸೇರ್ಕೊಂಡು ಸೈನ್ಸ್ PCMC ತಗೊಂಡು ಅದಾದ್ಮೇಲೆ ಇಂಜಿನಿಯರಿಂಗ್ ಮಾಡ್ಬೋದು. ಇದಕ್ಕೆಲ್ಲ ಯಾರ ಸಹಾಯ ಅಥವಾ ಬೆಂಬಲ ಬೇಕಾಗುತ್ತೆ? ಪೇರೆಂಟ್ಸು, ಟೀಚರ್ಸ್, ನಮಗೆ ಫ್ರೆಂಡ್ಸು. ಪೇರೆಂಟ್ಸ್ ಆದ್ರೆ ನಮ್ಗೆ ಹೆಲ್ಪ್ ಮಾಡ್ತಾರೆ. ಈ ತರ ಓದು, ನಾನು ಓದಿಸ್ತೀನಿ ಅಂತ ಹೇಳಿ ಎಲ್ಲ ಧೈರ್ಯ ಎಲ್ಲ ಕೊಡ್ತಾರೆ. ಇನ್ನು ಟೀಚರ್ಸ್ ನೀನು ನಾವೇನೋ ಒಂದು ಮಿಸ್ ಇದನ್ನ ಆಗ್ಬೇಕು ಅಂದ್ರೆ ನೀನು ಈ ರೀತಿ ಓದು, ಜನರಲ್ ನಾಲೆಡ್ಜ್ ತುಂಬಾ ತಿಳ್ಕೊ, ನೀನು ನ್ಯೂಸ್ ಪೇಪರ್ ಡೈಲಿ ಓದು ಅಂತ ಎಲ್ಲ ಹೇಳಿ ಟೀಚಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆ ರೀತಿ ಇಂದ ಇದಾಗುತ್ತೆ. ಮತ್ತೆ ಫ್ರೆಂಡ್ಸು ನನ್ ಇದ್ರಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಎಲ್ಲ ಮಾಡ್ತಾರೆ. ಟೀಚರ್ಸು ಈ ತರ ತಗೊಂಡು ಈ ತರ ಓದು ಅಂತೆಲ್ಲ ಹೇಳ್ತಾರೆ. ನಿನ್ ಮಾತನ್ನ ಕೇಳಿಸ್ಕೊತಾ ಇರೋ ನಿನ್ ಫ್ರೆಂಡ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಚೆನ್ನಾಗಿ ಓದಿ, ನೀವು ಯಾವ ಗೋಲ್ ಇಟ್ಕೊಂಡಿದ್ದೀರಾ ಅದ್ರ ತಕ್ಕಂತೆ ಓದಿ. ಚಿಕ್ಕದಿಂದ ಏನ್ ಗೋಲ್ ಇಟ್ಕೊಂಡಿರ್ತೀರಾ ಅದನ್ನ ನೀವು ಅಚೀವ್ ಮಾಡ್ಬೇಕು ಅಂದ್ರೆ ಅದ್ರ ಗೋಲ್ ಮೇಲೆ ಕಾನ್ಸಂಟ್ರೇಷನ್ ತೋರಿಸಿ ಚೆನ್ನಾಗಿ ಓದಿ, ಅಪ್ಪ ಅಮ್ಮ ಏನ್ ನಂಬಿಕೆ ಇಟ್ಟಿರ್ತಾರೆ ಅದನ್ನ ಉಳಿಸ್ಕೊಂಡು ಒಳ್ಳೆ ಪರ್ಸೆಂಟೇಜ್ ತೆಗ್ದಿ ಕೆಲಸ ಏನಾರು ಮಾಡ್ತೀನಿ ಅಂದಾಗ ಒಪ್ನಿಲ್ಲ ಅಂದ್ರೆ ಕೂರ್ಸ್ಕೊಂಡು ನಾನು ಇದ್ ಮಾಡ್ತೀನಿ ಅಪ್ಪ ಅಮ್ಮ ಅಂದ್ಬಿಟ್ಟು ಹೇಳ್ಕೊಂಡು ಎಲ್ಲರೂ ಚೆನ್ನಾಗಿ ಓದ್ಬಿಟ್ಟು ನೀವು ಒಂದು ಪೊಸಿಷನ್ ತಕೋಬೇಕು ಅಂತ ಹೇಳ್ತೀನಿ. ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ಈ ಸಲದ ನನ್ನ ವಾಯ್ಸ್ ನನ್ನ ಚಾಯ್ಸ್ ಎಪಿಸೋಡ್ ಆಗೇ ಹೋಯ್ತಲ್ಲಪ್ಪ. ನೀವು ಎಕ್ಸಾಮ್ ಮುಗಿಸಿ ರಜಾ ಮುಗಿಸಿ ಬನ್ನಿ, ಆಮೇಲೆ ಮುಂದಿನ ಎಪಿಸೋಡ್ ಮಾಡೋಣ. ಏನಂತೀರಾ? ನಾನ್ ಬರ್ಲಾ? ಬಾಯ್. ನಾ ಬಂದೆ